ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಜ್ಯೋತಿ ಮಲ್ನಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ತಾನೇ ರೀಸೆಂಟಾಗಿ 1 ವೀಕ್ ಬ್ಯಾಕ್ ನಾವು ಹೊಸ ರೆಂಟ್ ಹೌಸ್ಗೆ ಬಂದ್ವಿ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಸೊ ನಿಮ್ಮೆಲ್ಲರ ಒಟ್ಟಿಗೆ ಶೇರ್ ಮಾಡಿದ್ದೇನೆ. ಸೊ ವಿಡಿಯೋ ಕೂಡ ಹಾಕಿದ್ದೇನೆ, ಹೋಮ್ ಟೂರ್ ವಿಡಿಯೋ ಕೂಡ ಹಾಕಿದ್ದೇನೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಹೊಸ ಮನೆಗೆ ಕೆಲವೊಂದಷ್ಟು ಐಟಮ್ಗಳ ಅಗತ್ಯತೆ ಇತ್ತು. ಅದರ ಎಸ್ಪೆಷಲಿ ಕಿಚನ್ಗೆ ರಿಕ್ವೈರ್ಡ್ ಇತ್ತು ಕೆಲವೊಂದಷ್ಟು ವಸ್ತುಗಳದ್ದು. ಸೊ ಹಾಗಾಗಿ ಕೆಲವೊಂದು ಅಡುಗೆ ಮನೆಗೆ ಅಂತಲೇ ಹೇಳಿ ಕೆಲವೊಂದಷ್ಟು ವಸ್ತುಗಳನ್ನು ನಾನು ಮೊನ್ನೆ ತಾನೇ ಹೋಗಿ ಪರ್ಚೇಸ್ ಮಾಡ್ಕೊಬಂದೆ. ಸೊ ಏನೆಲ್ಲ ತೊಗೊಂಡೆ, ಏನೆಲ್ಲ ರಿಕ್ವೈರ್ಡ್ ಇತ್ತು, ಸೊ ಆ ವಸ್ತುಗಳು ನಿಮಗೂ ಇಷ್ಟ ಆಗ್ಬೋದಾ? ಇನ್ ಕೇಸ್ ನಿಮಗೂ ಇಷ್ಟ ಆದರೆ ನೀವು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೇನೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೇನೆ. ಸೊ ವೆರಿ ಫ್ರೆಂಡ್ಲಿ ಬಡ್ಜೆಟ್ಟು, ತುಂಬ ಬಡ್ಜೆಟಲ್ಲಿ ನಾನು ತೊಗೊಂಡಿಲ್ಲ. ಯಾಕಂತಂದರೆ ಯಾವುದು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೇನೆ. ಯಾಕಂದರೆ ಗೊತ್ತಿದೆ, ಅವಶ್ಯಕತೆಗಿಂತ ಮೀರಿ ನಾವು ಏನೆಲ್ಲ ವಸ್ತುಗಳನ್ನು ತಗೊಳ್ತೇವೋ ಆಗ ನಮಗೆ ಕೆಲಸ ಜಾಸ್ತಿ ಆಗುತ್ತೆ. ಮತ್ತು ಸುಮ್ಮನೆ 10 ಪಾತ್ರೆಗಳಿದ್ರೂ ಕೂಡ ಒಂದು ದಿನದಲ್ಲಿ ನಾವು ಯೂಸ್ ಮಾಡೋದು 2 ಪಾತ್ರೆ, ಒಂದು ಕುಕ್ಕರು, ಒಂದು ಸಾಂಬಾರಿಗೆ ಪಾತ್ರೆ ಇದ್ದರೆ ಮುಗೀತು. ಅದು ಬಿಟ್ಟಾಗಿ ನಮಗೇನು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಎಲ್ಲವನ್ನ ಕೂಡ ಏನೇ ತೊಗೊಂಡ್ರು, ಯಾಕಂದರೆ ಮಾರ್ಕೆಟ್ಗೆ ಹೊಸ ಹೊಸ ವಸ್ತುಗಳು ದಿನೇ ಬಿಟ್ಟು ದಿನೇ ಒಂದೊಂದು ಥರನಾಗಿ ಲಗ್ಗೆ ಇಡ್ತಾ ಹೋಗುತ್ತೆ. ಎಲ್ಲ ಕೂಡ ಇಷ್ಟ ಆಗುತ್ತೆ ಲೇಡೀಸ್ಗೆ. ಅದರಲ್ಲೂ ನನಗಂತೂ ಮನೆಯೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅನ್ನೋದೊಂದು ಆಸೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಕಂಡಿದ್ದೆಲ್ಲ ಇಷ್ಟಪಡ್ತಾ ಹೋಗ್ತೇವೆ. ಬಟ್ ಇವಾಗ ನಾನು ಅದನ್ನೆಲ್ಲ ಬದಿಯಲ್ಲಿ ಇಟ್ಟು, ಎಲ್ಲ ಆಸೆ ಇದೆ. ಸೊ ಆದರೆ ನಮ್ಮ ಕನಸಿನ ಮನೆ ಇದ್ದು, ನಮಗೆ ಒಂದು ಸ್ವಂತ ಮನೆ ಇದ್ದು, ಆಗ ಮಾತ್ರ ನಾವು ಏನೆಲ್ಲ ತೊಗೊಂಡ್ರು ಎಲ್ಲಿ ಇಟ್ಟರು ಕೂಡ ಅದು ಜೋಪಾನವಾಗಿರುತ್ತೆ. ಯಾಕಂದರೆ ಇಲ್ಲಿ ಬಾಡಿಗೆ ಮನೆಗೆ ಏನಾಗುತ್ತೆ ಅಂತಂದರೆ ನಾವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿಕೊಂಡಾಗ ಸೊ 1 ವರ್ಷನೋ 2 ವರ್ಷನೋ 3 ವರ್ಷನೋ ಹೆಚ್ಚೆಲ್ಲ ಅಂದರೆ ಒಂದು ಮನೆಯಲ್ಲಿ ಒಂದು 5 ವರ್ಷ ಇದ್ವಿ, ಮತ್ತೆ ಶಿಫ್ಟ್ ಮಾಡಬೇಕಾಯಿತು ಅಂತ ಅಂದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಸುಮಾರಷ್ಟು ವಸ್ತುಗಳು ಹಾಳಾಗುತ್ತೆ. ಹಾಗಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ, ಯಾವುದೆಲ್ಲ ರಿಕ್ವೈರ್ಡ್ ಇದೆಯೋ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ, ಮತ್ತು ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ವಸ್ತು ತೊಗೊಂಡ್ರೂ ಕೂಡ ಅದು ವಸ್ತು ಬಳಕೆ ಆಗಬೇಕು, ಯೂಸ್ ಆಗಬೇಕು. ಯಾವುದು ಕೂಡ ಶೋ ಅಪ್ ಆಗಬಾರ್ದು. ನಾವು ಶೋ ಅಪ್ಗೆ ಅಂತ ಹೇಳಿ ತೊಗೊಂಡ್ವಿ ಅಂತ ಅಂದರೆ ಕೈಯಲ್ಲಿರುವಂತಹ ದುಡ್ಡು ಕೂಡ ಅದೇ ಥರ ಆಗುತ್ತೆ, ಖರ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಯಾಕಂದರೆ ಕಂಡಿದ್ದೆಲ್ಲ ಆಸೆ ಆಗ್ತಾ ಹೋಗುತ್ತೆ, ಆಗ ಶೋ ಅಪ್ ಆಗುತ್ತೆ ಬಿಟ್ಟರೆ ಸೊ ಅದು ಯೂಸ್ ಆಗೋದಿಲ್ಲ, ಅಂದರೆ ಬಳಕೆ ಆಗೋದಿಲ್ಲ. ಹಾಗಾಗಿ ನನಗೆ ಎಷ್ಟು ಬಳಕೆ ಇತ್ತು, ಈ ಮನೆಗೆ ಏನೆಲ್ಲ ರಿಕ್ವೈರ್ಡ್ ಇತ್ತು, ಹಾಗಾಗಿ ತೊಗೊಂಡಿದ್ದೇನೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ವಸ್ತುಗಳು ನನ್ನ ಬಳಿ ಮೊದಲಿತ್ತು. ಅಂದರೆ ನೀವು ಕೇಳ್ಬೋದು, ಹಾಗಾದರೆ ನೀವು ಇದುವರೆಗೂ ಆ ವಸ್ತುಗಳನ್ನು ನೀವು ಇಟ್ಕೊಂಡಿರಲಿಲ್ವಾ ಅಂತ ಹೇಳಿ. ಇತ್ತು, ಇಟ್ಕೊಂಡಿಲ್ಲ ಅಂತ ಅಲ್ಲ. ಸೊ ನನಗೂ ಕೂಡ ಯಾಕೋ ಹೊಸದನ್ನು ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಒಂದು 10 ವರ್ಷದಿಂದ, ಈಗ ಮದುವೆ ಆಗಿ ಬ್ಯಾಂಗ್ಳೂರು ಸೆಟ್ಟಲ್ ಆದಮೇಲೆ 10 ವರ್ಷದಿಂದ ಏನು ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಬಂದಾಗ ಅದೇ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೆ. ಈ ಮನೆಗೆ ಸ್ವಲ್ಪ ಚೇಂಜಸನ್ನು ಮಾಡುವ ಅಂತ ಹೇಳಿ ಅನ್ನಿಸ್ತಿದ್ದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ದೇನೆ. ಸೊ ಎಲ್ಲವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ, ಬನ್ನಿ ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಇಷ್ಟು ವಸ್ತುಗಳನ್ನು ತೊಗೊಂಡಿದ್ದೇನೆ. ಇದರಲ್ಲಿ ಹೀಗೆ ಇಟ್ಟಿದ್ದೇನೆ, ನಿಮಗೆ ಗೊತ್ತಾಗೋದಿಲ್ಲ. ಇವಾಗ ಏನೆಲ್ಲ ತೊಗೊಂಡಿದ್ದೇನೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಮ್ಯಾಟ್ ತೊಗೊಂಡೆ ನಾನು. ತುಂಬ ಸಾಫ್ಟಾಗಿತ್ತು. ನಾನು ಕಿಚನ್ಗೆ ಲಾಂಗ್ ಮ್ಯಾಟ್ ಬೇಕಾಗಿತ್ತು ಅಂತ ಹೇಳಿ ಹೋದೆ ಡಿಮಾರ್ಟ್ಗೆ. ಬಟ್ ಅಲ್ಲಿ ಇರಲಿಲ್ಲ, ಕಿಚನ್ ಮ್ಯಾಟ್ ಇರಲಿಲ್ಲ. ಸೊ ಇಲ್ಲಿ ಡೋರ್ ಮ್ಯಾಟೇ ಇದ್ದಿದ್ದಾಗಿತ್ತು. ಹಾಗಾಗಿ ನಾನು ತುಂಬ ಸಾಫ್ಟಾಗಿದೆ, ಅಡುಗೆ ಮನೆಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ರೀತಿಯಲ್ಲಿ 2 ಮ್ಯಾಟನ್ನು ತೊಗೊಂಡಿದ್ದೀನಿ. ಪ್ರೈಸ್ ಬಂದು ಒಂದು 129 ಏನೋ ಇದೆ. ಸೊ ಆಫ್ಟರ್ ಡಿಸ್ಕೌಂಟ್ ಇದು ಕಡಿಮೆ ಬಂದಿದೆ, ನನಗೆ 115 ರುಪೀಸ್ ಏನೋ ಬಿತ್ತು. ಸೊ ಹಾಗಾಗಿ ಈ ಥರದ್ದು 2 ತೊಗೊಂಡೆ. ನೋಡಿ, 2 ಕೂಡ ಸೇಮು. ಒಂದು ಸಿಂಕ್ ಬಳಿ ಹಾಕಲಿಕ್ಕೆ ಮತ್ತು ಇನ್ನೊಂದು ಅಡುಗೆ ಮನೆ ಬಳಿ ಹಾಕಲಿಕ್ಕೆ ಅಂತ ಹೇಳಿ 2 ಕಿಚನ್ ಮ್ಯಾಟನ್ನು ತೊಗೊಂಡಿದ್ದೇನೆ. ಇನ್ನು ಉಳಿದಿದ್ದೆಲ್ಲ ಮಾಮೂಲು ಡೋರ್ಗೆ ಮತ್ತು ಬಾತ್ರೂಮ್ಗೆಲ್ಲ ಇತ್ತು ನನ್ನ ಹತ್ರ, ಓಲ್ಡೇ ಇತ್ತು. ಸ್ವಲ್ಪ ಅದೇನು ಹಾಳಾಗಿರಲಿಲ್ಲ, ಅದು ಸ್ವಲ್ಪ ಯೂಸ್ ಆಗಲಿ, ಹಳೇದಾಗಲಿ, ಅದ ನಂತರ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ಳಿಲ್ಲ ನಾನು. ಇದೆರಡು ತೊಗೊಂಡೆ.
ಇದು ನೋಡಿ ಫ್ಯಾನ್ಸಿ ಪಿಲ್ಲೋ ಕವರ್ ತೊಗೊಂಡಿದ್ದೀನಿ. ಪಿಲ್ಲೋ ಕವರ್ ಯಾಕೆ ಅಂತಂದರೆ ನನಗೆ ಸೋಫಾಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ ಪಿಲ್ಲೋ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡೋಕೆ ಕೂಡ ಫ್ಯಾನ್ಸಿ ಆಗಿದೆ, ಹಾಗೆಯೇ ವಾಶ್ ಮಾಡಿದರೂ ಕೂಡ ಕಲರ್ ಹೋಗೋದಿಲ್ಲ, ಹ್ಯಾಂಡ್ ವಾಷಬಲ್ಲೆ ಮತ್ತು ಹಾಳಾಗೋದಿಲ್ಲ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಲಲ್ಲಿ ನಾವು ಸೋಫಾ ಜೊತೆಗೆ ಹಾಕಿದಾಗ ಸೂಪರಾಗಿ ಕಾಣಿಸುತ್ತೆ. ಇದೇ ಥರದೇ ನಾನು 4 ತೊಗೊಂಡಿದ್ದೇನೆ. ಅಂದರೆ 4 ಪಿಲ್ಲೋ ಇರೋದ್ರಿಂದ ಸಿಂಗಲ್ 2 ಚೇರ್ಗೆ ಮತ್ತು 3 ಸೀಟರ್ ಹತ್ರ 2 ಪಿಲ್ಲೋ ಇಟ್ಟಿದ್ದೇವೆ. ಹಾಗಾಗಿ ಇದು ಒಂದು ಮಾತ್ರ ಚೇಂಜಸ್ ಇದೆ. ಇದು ಏನಕ್ಕೂ ನೋಡೋಕೆ ಚೆನ್ನಾಗಿ ಕಾಣಿಸ್ತು. ಉಳಿದಿದ್ದೆಲ್ಲ ನಾನು 3 ಸೇಮ್ ತೊಗೊಂಡೆ ನೋಡಿ. ಸೊ 3 ಸೇಮ್ ತೊಗೊಂಡಿದ್ದೇನೆ. ಅದು ಮಾತ್ರ ಒಂದು ಮಾತ್ರ ಚೇಂಜಸ್ ಇದೆ. ತುಂಬ ಚೆನ್ನಾಗಿದೆ. ಒಂದು 100 ರುಪೀಸ್ ಏನೋ ಬಿದ್ದಿದೆ ನನಗೆ. ಅಂದರೆ 129 ಏನೋ ಇತ್ತು, ಆಫ್ಟರ್ ಡಿಸ್ಕೌಂಟು 105 ಏನೋ ಈ ಥರ ಹಾಕಿದ್ದಾರೆ ಬಿಲ್ಲು. ಸೊ ಚೆನ್ನಾಗಿದೆ ನೋಡೋಕೆ ಕೂಡ. ಅದು ನಾನು ಒಂದು ಪಿಲ್ಲೋಗೆ ಹಾಕಿ ತೋರಿಸ್ತೇನೆ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, 2 ಕಪ್ ತೊಗೊಂಡಿದ್ದೇನೆ, ಟೀ ಕಪ್ಪು. ಸೊ ಇದು ಮೊದಲಿತ್ತು ನಮ್ಮ ಮನೇಲಿ, 4 ಇತ್ತು ಇದೇ ಥರದೇ. ಬಟ್ ಇದನ್ನು ಯೂಸ್ ಮಾಡುವಾಗ, ಹ್ಯಾಂಡಲ್ ಮಾಡುವಾಗ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಬಿದ್ದು ಒಡೆದೋಯ್ತು, 2 ವಾಶ್ ಮಾಡುವಾಗ ಒಡೆದೋಯ್ತು, ಹಾಗೆಯೇ ಇನ್ನೆರಡು ಶಿಫ್ಟ್ ಮಾಡುವಾಗ ಒಡೆದೋಯ್ತು. ಹಾಗಾಗಿ ಇದು 2 ತೊಗೊಂಡಿದ್ದೀನಿ. ಒಂದು 29 ರುಪೀಸ್ ಏನೋ ಇದೆ, ಚೆನ್ನಾಗಿದೆ. ಸೊ 2 ಸೇಮ್ ಕಲರೇ ನೋಡಿ. ನೋಡಿ, ಹೂಕುಂಡ ಫ್ಲವರ್ ವೇಸು. ಇದು ಕಾರ್ನರ್ಗೆ ಚೆನ್ನಾಗಿರುತ್ತೆ, ಕಾರ್ನರಲ್ಲಿ ಸ್ಟ್ಯಾಂಡ್ ಹಾಕಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇದು ಬಂಚ್ ಟೈಪಲ್ಲಿ ಇದೆ ಇದು ಒಂದು. ಬಟ್ ಬರೀ ಇದೇ ಕಲರೇ ಇದ್ದಿದ್ದಲ್ಲಿ ಇದು 2 ಮಾತ್ರ ಸಪ್ರೇಟ್ ಕಲರ್ಸ್ ಇತ್ತು. ಇದೆರಡೇ ಇದ್ದಿದ್ದು, ಬೇರೆ ಕಲರ್ಸೇ ಇರಲಿಲ್ಲ. ಇದು ಸಿಂಗಲ್ ಕಲರ್ಸು. ಸೊ ಇದೆರಡು ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಇದು ಸಿಂಗಲ್ ಪೀಸಸ್ಸೇ 35 ರುಪೀಸ್ ಏನೋ ಇದ್ದಿದ್ದು. ಸೊ ಇದು ಬಂಚ್ ಥರ ಇದ್ದಿದ್ದು 109 ರುಪೀಸ್ ಏನೋ ಇತ್ತು. ಸೊ ಇದು ಹೇಗೆ ಕಾಣುತ್ತೆ, ಯಾವ ಥರ ಶೋ ಆಗುತ್ತೆ ಅಂತ ಹೇಳಿ ನಿಮಗೆ ಪಿಕ್ಚರ್ ಹಾಕ್ತೇನೆ ನೋಡಿ. ಇದೊಂದು ಕಿಚನ್ಗೆ ನನಗೆ ರಿಕ್ವೈರ್ಡ್ ಇತ್ತು, ಮೋಸ್ಟ್ ರಿಕ್ವೈರ್ಡ್ ಇದ್ದಿದ್ದು. ಇದರಲ್ಲಿ ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೆ. ಇದರಲ್ಲೇ ರೌಂಡ್ ಶೇಪಲ್ಲಿ ಬರುತ್ತೆ, ಒಂದು ಹ್ಯಾಂಡ್ ಬರುತ್ತಲ್ಲ, ಆ ಥರ ತೊಗೊಳ್ಬೇಕು ಅಂತ ಹೇಳಿ ಇದ್ದಿದ್ದು. ಬಟ್ ಆ ಥರ ಇರಲಿಲ್ಲ ಆಗಿತ್ತು. ಸೊ ಈ ಥರ ಸ್ಕ್ವೇರ್ ಟೈಪಲ್ಲೇ ವಿತ್ ಹ್ಯಾಂಡ್ ಎಲ್ಲ ಇತ್ತು. ಸೊ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಸೊ ಹಾಗಾಗಿ ತೊಗೊಂಡೆ ಇದೊಂದು. ಇದೊಂದು ಕಾಯಿ ತುರಿಯೋದು ಕಿಚನ್ಗೆ ರಿಕ್ವೈರ್ಡ್ ಇತ್ತು ನೋಡಿ. ಯಾಕಂದರೆ ನನ್ನ ಮನೆಯಲ್ಲಿ ಮೊದಲು ಊರಿಂದ ಅಪ್ಪ ನನಗೆ ವುಡನ್ದು ಮಾಡಿ ಕೊಟ್ಟಿದ್ದರು. ಸೊ ಬಟ್ ಇಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೊಂದು ಬೇಕಾಗಿತ್ತು, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತಗೊಳ್ಳುವ ಅಂತ ಹೇಳಿ. ಸೊ ತೊಗೊಂಡು ಬಂದೆ. ಮತ್ತು ಅದ್ರ ಜೊತೆಗೆ 2 ಹ್ಯಾಂಡ್ ಟವೆಲನ್ನು ತೊಗೊಂಡಿದ್ದೇನೆ. ಸೊ ಊಟ ಆದಮೇಲೆಲ್ಲ ಕೈ ಒರೆಸ್ಕೊಳಕ್ಕೆ ಬೇಕಾಗುತ್ತೆ, ಸೋಫಾ ಮೇಲೆ ಹಾಕುವ ಅಂತ ಹೇಳಿ. ಸೊ ನೋಡಿ, ಇದು 2 ಕಲರ್ಸು, 2 ಹ್ಯಾಂಡ್ ಟವೆಲನ್ನು ತೊಗೊಂಡಿದ್ದೇನೆ. ಇದೆರಡು ನ್ಯಾಪ್ಕಿನ್ ತೊಗೊಂಡಿದ್ದೀನಿ, ಚಿಕ್ಕದೆರಡು. ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳಿಗೆ ಬೇಕಾಗುತ್ತೆ ಸ್ಕೂಲಿಗೆ ಕಳಿಸ್ಲಿಕ್ಕೆಲ್ಲ ಅಂತ ಹೇಳಿ. ಇದು ನೋಡಿ, ಸೋಪ್ ಬಾಕ್ಸ್ ತೊಗೊಂಡಿದ್ದೀನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ವಿತ್ ಕ್ಯಾಪ್ ಇರೋದನ್ನು ತೊಗೊಳ್ತಾ ಇದ್ದೆ. ಬಟ್ ತುಂಬ ಗಲೀಜಾಗ್ತಾ ಇತ್ತು, ಎವ್ರಿ ಟೈಮ್ ಬರೀ ವಾಶ್ ಮಾಡಿಕೊಂಡೇ ಇರಬೇಕಾಗಿತ್ತು. ಸೊ ಹಾಗಾಗಿ ಈ ಥರ ಓಪನ್ ಬಾಕ್ಸನ್ನು ತೊಗೊಂಡಿದ್ದೇನೆ. 4 ಜನ ಇರೋದ್ರಿಂದ 4 ತೊಗೊಂಡಿದ್ದೇನೆ. ಚೆನ್ನಾಗಿದೆ, ಪ್ರೈಸ್ ಕೂಡ ಕಡಿಮೆ. ಸೊ ಓನ್ಲಿ 15 ರುಪೀಸ್ ಏನೋ ಇದೆ. ಹಾಗಾಗಿ ಸೊ ಚೆಂದ ಕಾಣಿಸ್ತು, ಮತ್ತು ಬಾತ್ರೂಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದೇನೆ. 4 ಜನರಿಗೆ 4 ಕಲರನ್ನು ತೊಗೊಂಡಿದ್ದೇನೆ ನೋಡಿ. ಇದೊಂದು ತೊಗೊಂಡೆ ನಾನು ಕಿಚನ್ಗೆ. ಇದೊಂದು ರಿಕ್ವೈರ್ಡ್ ಇತ್ತು. ಸೊ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಯಾವುದೇ ಒಂದು ಸಿಪ್ಪೆ ತೆಗಿಲಿಕ್ಕೆ ಇರಲಿಲ್ಲಾಗಿತ್ತು, ಇಷ್ಟು ದಿನದಲ್ಲಿ ಇರಲಿಲ್ಲಾಗಿತ್ತು. ಸೊ ಹಾಗಾಗಿ ಇದೊಂದು ನೋಡಿದೆ, ಅಡುಗೆ ಮನೆಗೆ ಬೇಕು ಅನ್ನಿಸ್ತು. ಹಾಗಾಗಿ ಇದೊಂದು ತೊಗೊಂಡೆ. ಈ ಥರದ್ದು 2 ಸ್ಪೂನನ್ನು ತೊಗೊಂಡಿದ್ದೇನೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಇದು ಸಾಲ್ಟ್ಗೆ ಬೇಕಾಗಿತ್ತು ನನಗೆ. ಸಾಲ್ಟ್ಗೆಲ್ಲ ಸ್ಟೀಲ್ ಸ್ಪೂನ್ ಹಾಕೋಕ್ಕಾಗೋದಿಲ್ಲ. ಸೊ ವುಡನ್ ಸ್ಪೂನ್ ಇತ್ತು, ವುಡನ್ ಸ್ಪೂನ್ ಮುರಿದು ಹೋಯಿತು. ಹಾಗಾಗಿ ಈ ಥರದ್ದು 2 ತೊಗೊಂಡೆ. ಒಂದು ಅಲ್ಲೇ ಉಪ್ಪಲ್ಲೇ ಇದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಥರದ್ದು ಒಂದು 12 ರುಪೀಸ್ ಏನೋ. ಹಾಗಾಗಿ ಈ ಥರದ್ದು 2 ಸ್ಪೂನನ್ನು ತೊಗೊಂಡೆ. ಇದು ಕೂಡ 2 ಕಿಚನ್ಗೆ ಮತ್ತೆ ರಿಕ್ವೈರ್ಡು. ಸೊ ಎಲ್ಲ ಐಟಮು ಕೂಡ ಕಿಚನ್ಗೆ, ಬೇರೆ ಎಲ್ಲೂ ಬೇಕಾಗಿರಲಿಲ್ಲ. ಹಾಗಾಗಿ ಸ್ಟ್ರೈನರ್ ಕೂಡ ಹಾಳಾಗಿತ್ತು, ತುಂಬ ಹಳತಾಗಿ ಟೀ ಎಲ್ಲ ಸೋಸಿದ್ದೆಲ್ಲ ಈ ಕಡೆ ಸೈಡಲ್ಲೆಲ್ಲ ಸಿಕ್ಕಾಕೊಂಡು ತುಂಬ ಗಲೀಜೆಲ್ಲ ಕಾಣಿಸ್ತಾ ಇತ್ತು. ಹಾಗಾಗಿ ಅದೊಂದು ಚೇಂಜ್ ಮಾಡಿದೆ. ಮತ್ತು ಇದೊಂದು ತೊಗೊಂಡಿದ್ದೇನೆ, ಒಗ್ಗರಣೆ ಕೊಡಲಿಕ್ಕೆ ಸೌಟು. ಸೊ ಇದೇ ಥರದ್ದೇ ಒಂದು ಚಿಕ್ಕದೊಂದು ಫ್ರೈಯಿಂಗ್ ಪಾನ್ ಇತ್ತು, ಅದರಲ್ಲೇ ಮಾಡ್ಕೊಳ್ತಾ ಇದ್ದೆ. ಅದು ತುಂಬ ಹಳತಾಗಿತ್ತು. ಹಾಗಾಗಿ ಸುಟ್ಟು ಒಂಥರ ಕಂದು ಬಣ್ಣ ಬಂದು ಹೋಗಿತ್ತು. ಇದೊಂದು ಚೇಂಜ್ ಮಾಡಿದೆ.
ಇದೊಂದು ತೊಗೊಂಡೆ. ಈ ಥರದ್ದು ಮೊದಲು ನಮ್ಮ ಮನೇಲಿ ಇತ್ತು, ಟೀ ಕಪ್ ಹ್ಯಾಂಗ್ ಮಾಡಲಿಕ್ಕೆ ಅಂತ ಹೇಳಿ ಮೀಶೋಲ್ಲಿ ತೊಗೊಂಡಿದ್ದೆ. ಬಟ್ ಅದೇನಪ್ಪ ಅಂತಂದರೆ ಒಂದು ಚೂರು ಕೂಡ ಶೇಪ್ ಅಂತ ಇರಲಿಲ್ಲ, ಹಾಗಾಗಿ ಇದು ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಕೌಂಟರ್ ಟಾಪ್ಗೆ ಸೂಟ್ ಆಗುತ್ತೆ ನೋಡಿ. ಈ ಥರ ಚಿಕ್ಕ ಚಿಕ್ಕದು ಟೀ ಕಪ್ಗಳನ್ನು ಹ್ಯಾಂಗ್ ಮಾಡಿದರೆ ಚೆಂದ ಕಾಣುತ್ತೆ ಅಂತ ಹೇಳಿ ತೊಗೊಂಡಿದ್ದೇನೆ. ನೋಡಿ ತೋರಿಸ್ತೇನೆ. ಈ ಥರ ಸೊ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟು 8 ಗ್ಲಾಸಸನ್ನು ಹ್ಯಾಂಗ್ ಮಾಡ್ಬೋದು. ಒಂದು ಮೋಸ್ಟ್ ರಿಕ್ವೈರ್ಡ್ ಇತ್ತು ನೋಡಿ ನನಗೆ ಕಿಚನ್ಗೆ, ಯಾಕಂದರೆ ಪಾತ್ರೆ ಎಲ್ಲ ವಾಶ್ ಮಾಡಿದಾಗ ಹಾಕಲಿಕ್ಕೆ ಬೇಕಾಗಿತ್ತು. ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಇದಕ್ಕೆ ವಿತ್ ಪ್ಲೇಟ್ ಕೊಟ್ಟಿದ್ದಾರೆ. ಅಂತಂದರೆ ನಾನು ಇವಾಗ ನೋಡಿ ಇದಿಟ್ಟು ತೋರಿಸ್ತೇನೆ. ಪಾತ್ರೆ ತೊಳೆದು ಇದರಲ್ಲಿ ಹಾಕಿದೆ ಅಂತ ಅಂದರೆ ನೀರು ಈಚೆ ಬೀಳೋದಿಲ್ಲ, ಸೆಲ್ಫ್ ಮೇಲೆ ಬೀಳೋದಿಲ್ಲ. ಹಾಗಾಗಿ ಇವಾಗ ಈ ಥರ ಬಂದಿದೆ. ಮೊದಲೆಲ್ಲ ಇದಕ್ಕೆ ಪ್ಲೇಟ್ಸ್ ಇರೋದು ಸಿಗ್ತಾ ಇರಲಿಲ್ಲಾಗಿತ್ತು. ಸೊ ಈ ಥರ ಪ್ಲೇಟ್ಸಲ್ಲಿ ಬಂದಿದೆ. ಪ್ಲಾಸ್ಟಿಕಲ್ಲಿ ಆನ್ಲೈನಲ್ಲೆಲ್ಲ ಸಿಗ್ತಾ ಇತ್ತು, ಬಟ್ ಸ್ಟೀಲಲ್ಲೇ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ನಾನು ತೊಗೊಂಡಿದ್ದೇನೆ. ಚೆನ್ನಾಗಿದೆ. ಇದೊಂದು ಕಿಚನ್ಗೆ ರಿಕ್ವೈರ್ಡ್ ಇತ್ತು, ಈರುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿಟ್ಕೊಳ್ಳೋಕ್ಕೆ ಅಂತ ಹೇಳಿ. ಯಾಕಂದರೆ ಇದನ್ನು ಎಕ್ಸ್ಚೇಂಜ್ ಮಾಡಬೇಕಿದೆ, ಕರೆಕ್ಟಾಗಿ ಸ್ಕ್ರೂ ಎಲ್ಲ ಫಿಟ್ ಆಗ್ತಾನೆ ಇಲ್ಲ, ಹಾಗಾಗಿ ಎಕ್ಸ್ಚೇಂಜ್ ಮಾಡೋದಿದೆ. ಸೊ ಇದನ್ನು ಮತ್ತೆ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಳ್ಬೇಕಾಗಿದೆ. ಇದೊಂದು ತೊಗೊಂಡೆ ನೋಡಿ. ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಗ್ಲಾಸ್ ಕಂಟೈನರನ್ನು ತೊಗೊಂಡಿದ್ದೇನೆ ಸ್ಪೈಸಸ್ ಐಟಮ್ಗೆ ಅಂತ ಹೇಳಿ. ಇದು ಮೊದಲು ನಮ್ಮ ಮನೇಲಿ ಸ್ಟೀಲ್ದು ಇತ್ತು ಸ್ಪೈಸಿ ಬಾಕ್ಸಸ್ಸು, ಅದು 6 ಬರುತ್ತಲ್ಲ ಆ ಥರದ್ದು. ಬಟ್ ಏನಪ್ಪ ಅಂತಂದರೆ ಸ್ಪೈಸಸ್ ತಂದರೆ ಅದರಲ್ಲಿ ಅರ್ಧ ಹಾಕಿ ಮತ್ತೆ ಅರ್ಧ ಎತ್ತಿಡಬೇಕಾಗಿತ್ತು, ಫುಲ್ ಹಿಡಿತಾ ಇರಲಿಲ್ಲ. ಮತ್ತು ಅದಾದಮೇಲೆ ಏನು ಮಾಡಿದೆ ಅಂತಂದರೆ ಸ್ಟೀಲ್ದು ಒಂದು 6 ಸೆಟ್ ಏನೋ ತೊಗೊಂಡೆ, 6 ಬಾಕ್ಸು ತೊಗೊಂಡೆ. ಆ ಸ್ಟೀಲ್ದು ತೊಗೊಂಡ್ರೆ ಅದರಲ್ಲಿ ಯಾವುದು ಏನು ಹಾಕಿಟ್ಟಿದ್ದೇನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಫುಲ್ ಪ್ರತಿಯೊಂದು ಬಾಕ್ಸನ್ನು ತೆಗೆದು ಹಾಕಿ ಮಾಡಬೇಕಾಗಿತ್ತು. ಹಾಗಾಗಿ ಈ ಥರ ಟ್ರಾನ್ಸ್ಪರೆಂಟ್ ಇದ್ದರೆ ಗೊತ್ತಾಗುತ್ತೆ ಮತ್ತು ಅಡುಗೆ ಮನೆಗೆ ಮ್ಯಾಚ್ ಆಗುತ್ತೆ. ಒಂದು 30 ರುಪೀಸ್ ಏನೋ ಬಿದ್ದಿದೆ ನನಗೆ, ಅಂದರೆ ಇಲ್ಲಿ 32 ಇದೆ, ವಿತ್ ಡಿಸ್ಕೌಂಟ್ ನನಗೆ 30 ರುಪೀಸ್ ಬಂದಿದೆ ಒಂದು. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಾರ್ನರ್ಗೆ ಇಟ್ಟರೆ, ಕಾರ್ನರ್ ಸ್ಟ್ಯಾಂಡ್ ತೊಗೊಂಡಿರೋದ್ರಿಂದಾಗಿ ಕಾರ್ನರಲ್ಲಿ ಇಡಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದೊಂದು ಕಾರ್ನರ್ ಸ್ಟ್ಯಾಂಡ್ ಒಂದು ತೊಗೊಂಡಿದ್ದೇನೆ, ಯಾಕಂದರೆ ಇದು ಸ್ಪೈಸಿ ಐಟಮ್. ಈಗ ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೇನಲ್ಲ ಅದನ್ನ ಇಡ್ಲಿಕ್ಕೆ ಅಂತಲೇ ತೊಗೊಂಡೆ, ಯಾಕಂದರೆ ವಾರ್ಡ್ರೋಬ್ ಕೆಳಗಡೆ ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ನನ್ನ ಮಗ ಬಂದು ಎಳಿತಾನೆ, ಗ್ಲಾಸಲ್ಲೇ ಎಲ್ಲಿ ಮತ್ತೆ ಡ್ಯಾಮೇಜ್ ಮಾಡ್ತಾನೆ ಅಂತ ಹೇಳಿ. ಸೊ ಇದೊಂದು ಕಾರ್ನರಿಗೆ ಸೆಟ್ ಆಗೋ ಥರ ತೊಗೊಂಡಿದ್ದೀನಿ. ಒಂದು 5 ತೊಗೊಂಡೆ ಗ್ಲಾಸ್ ಕಂಟೈನರೇ. ಈ ಥರ ದೊಡ್ಡದು 1 kg ಕಂಟೈನರು ಮನೇಲಿ ಆಲ್ರೆಡಿ ಇತ್ತು. ಸೊ ಸ್ವಲ್ಪ ಹಾಕಿಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಥರ ಅರ್ಧ kg ಕಂಟೈನರ್ ಬೇಕಾಗಿತ್ತು. ಒಂದು 5 ತೊಗೊಂಡೆ. ಒಂದು 69 ರುಪೀಸ್ ಏನೋ ಬಂದಿದೆ, ವಿತ್ ಡಿಸ್ಕೌಂಟು 65 ರುಪೀಸ್ ಏನೋ ಸಿಕ್ತು. ಸೊ 5 ತೊಗೊಂಡಿದ್ದೇನೆ. ಆಲ್ರೆಡಿ ನಾನು ಫಿಲ್ ಮಾಡಿಬಿಟ್ಟಿದ್ದೇನೆ, ಅಂದರೆ ಫಿಲ್ ಮಾಡೋಕ್ಕಿಂತ ಮುಂಚೆ ನಾನು ತೋರಿಸೋಕ್ಕೆ ಇದು ಐಡಿಯಾ ಇರಲಿಲ್ಲ ನನಗೆ ತೋರಿಸ್ಬೇಕು ಅಂತ ಹೇಳಿ. ಅದಾದಮೇಲೆ ಒಮ್ಮೆ ಅನ್ನಿಸ್ತು, ಸೊ ಇದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಫಿಲ್ ಮಾಡಿದ ಮೇಲೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. 5 ಚೆನ್ನಾಗಿದೆ ಅಲ್ಲ. ತಗೊಂಡೆ ಅಡುಗೆ ಮನೆಗೆ. ಸೊ ಹ್ಯಾಂಡ್ ಟವೆಲ್ ಬೇಕಾಗಿತ್ತು ಕಿಚನ್ಗೆ ಅಂತ ಹೇಳಿ. ಏನಪ್ಪ ಅಂತಂದರೆ ಇಷ್ಟು ಐಟಮನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟೇ ಐಟಮ್ ತೊಗೊಂಡ್ರೂ ಕೂಡ ಇವತ್ತು ನನಗಿದು ಹೊಸತೆ, ನಾಳೆ ಮತ್ತೆ ಇನ್ನೊಂದು ಕಂಡ ತಕ್ಷಣವೇ ಅಥವಾ ಇನ್ನೊಂದು ಹೊಸ ವಸ್ತು ಮನೆಗೆ ಬಂದ ತಕ್ಷಣ ಇದು ಹಳ್ತಾಗ್ಬಿಡುತ್ತೆ ಒಂದು ದಿನಕ್ಕೆ. ಸೊ ಹೊಸ ವಸ್ತುಗಳು ಮಾರ್ಕೆಟಿಗೆ ಬಂದಂತೆ ನಮಗೂ ಕೂಡ ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಅನಾವಶ್ಯಕವಾಗಿ ಯಾವುದೇ ಅಮೌಂಟನ್ನು ಖರ್ಚು ಮಾಡಬೇಡಿ, ರಿಕ್ವೈರ್ಡ್ ಇತ್ತಾ ತೊಗೊಳ್ಳಿ. ಸೊ ಇಷ್ಟು ನನಗೆ ಬೇಕಾಗಿತ್ತು, ರಿಕ್ವೈರ್ಡ್ ಇತ್ತು, ಹಾಗಾಗಿ ತೊಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಹೇಗೆ ಕಾಣಿಸ್ತಾ ಇದೆ ಕಾರ್ನರ್ ಸ್ಟ್ಯಾಂಡು. ಸೊ ಸ್ಪೈಸಿ ಐಟಮ್ ಫಿಲ್ ಆದಮೇಲೆ ಇಟ್ಟಿದ್ದೇನೆ ನಾನು. ಒಂದು ಸ್ಟೆಪ್ಪಲ್ಲಿ 5, 10 ಇಡ್ಬೋದು. ಸೊ ಕೆಳಗಡೆ 10, ಮೇಲೆ 10, 20 ಹಿಡಿಯುತ್ತೆ. ನಾನಿವಾಗ ಕೆಳಗಡೆ 6, ಮೇಲೆ 6 ಇಟ್ಟಿದ್ದೇನೆ. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನನಗೆ ಏನೆಲ್ಲ ರಿಕ್ವೈರ್ಡ್ ಇತ್ತು ಎಲ್ಲ ಐಟಮ್ಮು ತೊಗೊಂಡಿರೋದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಈ ವಿಡಿಯೋನ ಸಪೋರ್ಟ್ ಮಾಡಿ. ಹೀಗೇ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದಿಗೆ. ಬಾಯ್.